ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಸೊಂಟ ನೋವು ಬಗ್ಗೆ ತಿಳಿಸ್ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಸೊಂಟ ನೋವು ಕಾಡ್ತಾ ಇದೆ. ಇದಕ್ಕೆ ಕಾರಣ ಏನಂದರೆ ಕೆಲಸದ ಒತ್ತಡ ಇರ್ಬೋದು, ಪೂರ್ ಪಾಶ್ಚರ್ ಇರ್ಬೋದು, ಅಥವಾ ಮಾಂಸಖಂಡಗಳಲ್ಲಿ ಶಕ್ತಿ ಕಡಿಮೆ ಆಗಿರ್ಬೋದು. ಇನ್ನೊಂದು ಡಿಸ್ಕ್ ಪ್ರಾಬ್ಲಮ್ಗಳಿಂದಾಗಿ ನಿಮಗೆ ಕಾಲು ಎಳ್ತ ಬರೋದು, ಸೊಂಟ ನೋವು ಆಗೋದು ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಫಿಸಿಯೋಥೆರಪಿಲಿ ನಾವು ಮೊದಲು ಸೊಂಟ ನೋವು ಕಡಿಮೆ ಮಾಡೋದಕ್ಕೆ ಕೆಲವು ಚಿಕಿತ್ಸೆಯನ್ನು ನೀಡ್ತೀವಿ. ಮತ್ತು ಮಸಲ್ ಸ್ಪ್ಯಾಸಮ್ ಕೂಡ ಇದರಲ್ಲಿ ಕಡಿಮೆ ಆಗುತ್ತೆ. ಅದರಿಂದಾಗಿ ನೋವು ಕಡಿಮೆ ಆಗುತ್ತೆ. ಆ ಥರ ಚಿಕಿತ್ಸೆಯಲ್ಲಿ ಕೆಲವೊಂದು SWD, IFT, ಟ್ರ್ಯಾಕ್ಷನ್ ಮತ್ತು ಅಲ್ಟ್ರಾಸೌಂಡ್ ಈ ಚಿಕಿತ್ಸೆ ನೀಡಿ ನೋವನ್ನು ಕಡಿಮೆ ಮಾಡಿ ನಂತರ ನೀವು ಕೆಲವು ವ್ಯಾಯಾಮಗಳನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇವತ್ತು ಅಂಥ ಕೆಲವು ಸುಲಭ 8 ವ್ಯಾಯಾಮಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅದರಲ್ಲಿ ಮೊದಲನೆಯದಾಗಿ ನೀವು ಚಿತ್ರದಲ್ಲಿ ತೋರಿಸಿರುವಂತೆ ಮಲಗಿಕೊಂಡು ಎರಡೂ ಕೈಗಳಿಂದ ನಿಮ್ಮ ಒಂದು ಕಾಲಿನ ಮಂಡಿಯನ್ನು ಹಿಡಿದುಕೊಂಡು ಎದೆಯ ಹತ್ತಿರ ಎಳೆದುಕೊಳ್ಳಬೇಕು. ಹಾಗೆ ಎಳೆದುಕೊಂಡು 5 ಎಣಿಸಿ ನಂತರ ನಿಧಾನವಾಗಿ ಬಿಡಬೇಕು. ಇದೇ ರೀತಿಯಾಗಿ ಇನ್ನೊಂದು ಕಾಲಿಗೂ ವ್ಯಾಯಾಮವನ್ನು ಮಾಡಬೇಕು. ಆಮೇಲೆ ನಂತರ ಎರಡೂ ಕಾಲುಗಳನ್ನು ಮಡಚಿ ನಿಮ್ಮ ಮಂಡಿ ಹತ್ರ ಇಟ್ಕೊಂಡು ಎದೆ ಹತ್ತಿರ ಎಳೆದುಕೊಂಡು ಬಿಡಬೇಕು. ಹೀಗೆ 10 ಬಾರಿ ಮಾಡಬೇಕು. ನಂತರ ಎರಡನೇ ವ್ಯಾಯಾಮ ಚಿತ್ರದಲ್ಲಿ ತೋರಿಸಿರುವಂತೆ ಮಲಗಿಕೊಂಡು ಒಂದು ಕಾಲನ್ನು 45 ಡಿಗ್ರಿಯಷ್ಟು ಎತ್ತರ ಎತ್ತಿ 5 ಎಣಿಸಿ ನಂತರ ನಿಧಾನವಾಗಿ ಬಿಡಿ. ಈ ಥರ 10 ಬಾರಿ ಮಾಡಬೇಕು. ಮೂರನೇದು ಚಿತ್ರದಲ್ಲಿರುವಂತೆ ಮಲಗಿಕೊಂಡು ಎರಡು ಕಾಲನ್ನು ಮಡಚಿ ಎಡಕ್ಕೆ ತಿರುಗಿಸಿ 5 ಎಣಿಸಿಕೊಳ್ಳಬೇಕು. ನಂತರ ನಿಧಾನವಾಗಿ ಬಲಕ್ಕೆ ತಿರುಗಿಸಿ 5 ಎಣಿಸಬೇಕು. ಈ ಥರ 10 ಬಾರಿ ಮಾಡಬೇಕು. ನಾಲ್ಕನೇ ವ್ಯಾಯಾಮ ಚಿತ್ರದಲ್ಲಿರುವಂತೆ ಮಲಗಿ ಸೊಂಟವನ್ನು ಮೇಲಕ್ಕೆ ಎತ್ತಿ 5 ಎಣಿಸಿ ನಂತರ ನಿಧಾನವಾಗಿ ಬಿಡಬೇಕು. ಐದನೇ ವ್ಯಾಯಾಮ ಚಿತ್ರದಲ್ಲಿರುವಂತೆ 10 ಬಾರಿ ಮಾಡಬೇಕು. ಆರನೇ ವ್ಯಾಯಾಮ ಚಿತ್ರದಲ್ಲಿರುವಂತೆ ಮಲಗಿ ಎರಡೂ ಕೈಗಳನ್ನು ನೆಲಕ್ಕೆ ಒತ್ತಿ ತಲೆ ಮತ್ತು ಬೆನ್ನನ್ನು ಮೇಲಕ್ಕೆ ಎತ್ತಿ ಎತ್ತಿ ನಿಂತುಕೊಳ್ಳಬೇಕು. 5 ಎಣಿಸಿ ನಂತರ ಬಿಡಬೇಕು. ಈ ಥರ 10 ಸಾರಿ ಮಾಡಬೇಕು. ಏಳನೇ ವ್ಯಾಯಾಮ ಚಿತ್ರದಲ್ಲಿ ತೋರಿಸಿರುವಂತೆ ನಿಂತುಕೊಂಡು ಕಾಲು ಮತ್ತು ಕೈಗಳನ್ನು ಆಲ್ಟರ್ನೇಟ್ ಆಗಿ ಎತ್ತಬೇಕು. ಈ ಥರ 10 ಸಲ ಮಾಡಬೇಕು. 8ನೇ ವ್ಯಾಯಾಮ ಈ ಚಿತ್ರದಲ್ಲಿ ತೋರಿಸಿರುವಂತೆ 10 ಬಾರಿ ವ್ಯಾಯಾಮವನ್ನು ಮಾಡಬೇಕು. ನೆಕ್ಸ್ಟ್ ನಾವು ಕುಳಿತುಕೊಳ್ಳುವ ಪೊಸಿಷನ್ ಕೂಡ ನಾವು ನೋಡ್ಕೊಳ್ಬೇಕು. ನಾವು ಚಿತ್ರದಲ್ಲಿ ತೋರಿಸಿರುವ ಪೊಸಿಷನ್ನಾಗೆ ಕೂತ್ಕೊಳ್ಬೇಕು. ಭಾರ ಎತ್ತುವಾಗ ಚಿತ್ರದಲ್ಲಿ ತೋರಿಸಿರುವಂತೆ ಎತ್ತಬೇಕು. ಈ ಸ್ಟೆಪ್ಸ್ನೇ ಫಾಲೋ ಮಾಡಿ. ಈ ಚಿತ್ರದಲ್ಲಿ ಕೆಲವು ಪಾಶ್ಚರ್ ಕರೆಕ್ಷನ್ ಮೆಥಡನ್ನು ತೋರಿಸಿದ್ದೀವಿ, ಅದನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.